ನಮಸ್ತೆ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೊತ್ತಿಟ್ಟಿರುವ ಆರೋಪದ ಪ್ರಕರಣ ಇದೀಗ ನಿರ್ಣಾಯಕ ಹಂತ ತಲುಪಿದೆ. ಡಿಐಜಿ ಅನುಚೇತ ನೇತೃತ್ವದ ಎಸ್ಐಟಿ ಅಧಿಕಾರಿಗಳು ಅನಾಮಿಕ ವ್ಯಕ್ತಿಯ ಸುಳುವಿನ ಆಧಾರದ ಮೇಲೆ 3ನೇ ದಿನದ ಶೋಧ ಕಾರ್ಯದ ವೇಳೆ ಪ್ರಮುಖ ಸುಳುವುಗಳನ್ನ ಕಂಡುಕೊಂಡಿದ್ದಾರೆ. ಹೊತ್ತಿಟ್ಟ ಸ್ಥಳ ಎಂದು ಗುರುತಿಸಲಾಗಿದ್ದ 6ನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಮತ್ತು ಪುರುಷರ ಒಳ ಉಡುಪುಗಳು ಪತ್ತೆಯಾಗಿದೆ. ಈ ಅಸ್ಥಿ ಪಂಜರ ಪುರುಷನದ್ದು ಎಂದು ವಿಧಿ ವಿಜ್ಞಾನ ತಜ್ಞರು ಪ್ರಾಥಮಿಕವಾಗಿ ಖಚಿತಪಡಿಸಿದ್ದಾರೆ. ಹಾಗಿದ್ರೆ ಈ ತನಿಖೆಯ ಮಹತ್ವದ ಬೆಳವಣಿಗೆಯ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಹೌದು, ಧರ್ಮಸ್ಥಳದಲ್ಲಿ ಶವಗಳನ್ನ ಹೊತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನಾಮಿಕ ವ್ಯಕ್ತಿಯೊಬ್ಬರು ನೀಡಿದ್ದ 13 ಸ್ಥಳಗಳ ಮಾಹಿತಿಯ ಆಧಾರದ ಮೇಲೆ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಶೋಧ ಕಾರ್ಯದ 3ನೇ ದಿನ ಹಿಟಾಚಿ ಯಂತ್ರದ ಸಹಾಯದಿಂದ ನಡೆಸಿದ ಉತ್ಖನನದಲ್ಲಿ 6ನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿವೆ. ಗುಂಡೆಯಿಂದ ಹೊರತೆಗೆದ ಮೂಳೆ ತರಹದ ವಸ್ತುಗಳು, ತಲೆಬುರುಡೆ ಸೇರಿದಂತೆ ದೇಹದ ಕೆಲವು ಭಾಗಗಳು ಹಾಗೂ ಪುರುಷರ ಒಳ ಉಡುಪು ಪತ್ತೆಯಾಗಿವೆ. ಸುಮಾರು 12 ಮೂಳೆಗಳನ್ನ ಎಸ್ಐಟಿ ತಂಡ ಸಂಗ್ರಹಿಸಿದ್ದು ಹೆಚ್ಚಿನ ವೈಜ್ಞಾನಿಕ ಪರೀಕ್ಷೆಗಳಿಗಾಗಿ ಎಫ್ಎಸ್ಎಲ್ಗೆ ಕಳುಹಿಸಿಕೊಡಲಾಗಿದೆ. ಆದರೆ ಇದಕ್ಕೂ ಮುನ್ನ ಶೋಧ ಕಾರ್ಯದ ವೇಳೆ ಪಾಯಿಂಟ್ 1ರಲ್ಲಿ ಡೆಬಿಟ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಲಭಿಸಿತ್ತು. ಡೆಬಿಟ್ ಕಾರ್ಡ್ನ ವಾರಸುದಾರರಾದ ಮಹಿಳೆ ಇನ್ನೂ ಜೀವಂತವಾಗಿದ್ದಾರೆ ಎಂದು ತನಿಖೆಯಲ್ಲಿ ತಿಳಿದು ಬಂದಿದೆ. ಇನ್ನು ಪತ್ತೆಯಾದ ಪಾನ್ ಕಾರ್ಡ್ ನೆಲಮಂಗಲ ಮೂಲದ ಸುರೇಶ್ ಎಂಬ ವ್ಯಕ್ತಿಯದಾಗಿದ್ದು, ಅವರು ಮಾರ್ಚ್ 2025ರಲ್ಲಿ ಕಾಮಾಲೆಯಿಂದ ಮೃತಪಟ್ಟಿದ್ದಾರೆ ಎಂದು ಪೊಲೀಸರು ಖಚಿತಪಡಿಸಿದ್ದಾರೆ. ಇದು ಪ್ರಕರಣಕ್ಕೆ ಒಂದು ನಿರ್ಣಾಯಕ ಸುಳಿವು ನೀಡಿದೆ. ಇನ್ನು ಈ ಅನಾಮಿಕ ವ್ಯಕ್ತಿ ನೀಡಿದ ಸುಳಿವು ಸರಿಯಾಗಿದೆ ಎಂದು ಅಸ್ಥಿ ಪಂಜರದ ಪತ್ತೆಯಿಂದ ದೃಢಪಟ್ಟಿದೆ. ಎಸ್ಐಟಿ ಅಧಿಕಾರಿಗಳು ಅರಣ್ಯ ಮತ್ತು ಕಂದಾಯ ಇಲಾಖೆಯ ಸಹಯೋಗದಲ್ಲಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ಈ ನಡುವೆ ದೂರುದಾರರು ಧರ್ಮಸ್ಥಳ ಪೊಲೀಸ್ ಠಾಣೆಯ ಕೆಲವು ಸಿಬ್ಬಂದಿಯ ಬಗ್ಗೆ ಮಾತನಾಡಿರುವ ಆರೋಪದ ಹಿನ್ನೆಲೆಯಲ್ಲಿ 1995ರಿಂದ 2014ರ ಅವಧಿಯಲ್ಲಿ ಅಲ್ಲಿ ಸೇವೆ ಸಲ್ಲಿಸಿದ ಪೊಲೀಸ್ ಅಧಿಕಾರಿಗಳ ಪಟ್ಟಿಯನ್ನ ಎಸ್ಐಟಿ ಪಡೆದುಕೊಂಡಿದೆ. ಇವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಸಾರ್ವಜನಿಕರಿಂದ ಹೆಚ್ಚಿನ ಮಾಹಿತಿ ಪಡೆಯಲು ಎಸ್ಐಟಿ ಸಹಾಯವಾಣಿ ಸಂಖ್ಯೆ 082420053001 ಈಗಾಗಲೇ ಪ್ರಕಟಣೆ ಮಾಡಿದೆ. ಇದರ ಜೊತೆಗೆ ವಾಟ್ಸ್ಆಪ್ ಸಂಖ್ಯೆ 8277986369 ಮತ್ತು ಇಮೇಲ್ ಐಡಿ sitdps@ksp.gov.in ಸಹ ನೀಡಿದೆ. ಒಟ್ಟಾರೆಯಾಗಿ ಈವರೆಗೆ ಕುರುಹುಗಳಿಲ್ಲದೆ ನಿರಾಶೆಯಾಗಿದ್ದ ತನಿಖೆಗೆ ಇದೀಗ ಹೊಸ ಜೀವ ಬಂದಿದ್ದು, ಪ್ರಕರಣದ ಹಿಂದಿರುವ ರಹಸ್ಯ ಶೀಘ್ರದಲ್ಲೇ ಬಯಲಾಗುವ ನಿರೀಕ್ಷೆ ಇದೆ. ಮುಂದಿನ ದಿನಗಳಲ್ಲಿ ಉಳಿದ 7 ಸ್ಥಳಗಳಲ್ಲಿಯೂ ಶೋಧ ಕಾರ್ಯ ಮುಂದುವರೆಯಲಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.